ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸ್ಪರ್ಧಾರ್ಥಿಗಳೇ ನೀವು ನೋಡ್ಬೋದು ನನ್ನ ಏನು ಸ್ಲೈಡಲ್ಲಿ ಏನಪ್ಪ ಇವತ್ತೊಂದು ವಿಶೇಷತೆಯನ್ನು ನಾನು ಹೇಳೋದಕ್ಕೆ ಬಂದಿದ್ದೀನಿ. ಏನಂದರೆ ಅಂದರೆ ದಿನಾಂಕ 31/7/2026 ಇವತ್ತು ಏನಪ್ಪ ಅಂದರೆ ರಾಜ್ಯಪತ್ರದಲ್ಲಿ ಹೊಸ ನೋಟಿಫಿಕೇಷನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಇದನ್ನು ಕುರಿತು ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಜೊತೆಗೆ ಇಂದಿನ ನೋಟಿಫಿಕೇಷನ್ ಬಗ್ಗೆ ಮಾತಾಡಿ ಆಮೇಲೆ ಈ ನೋಟಿಫಿಕೇಷನ್ ಬಗ್ಗೆ ಮಾತಾಡ್ತೀನಿ ಸ್ಪರ್ಧಾರ್ಥಿಗಳೇ. 384 ಪೋಸ್ಟ್ ಏನಿತ್ತಲ್ವ KS ನೋಟಿಫಿಕೇಷನ್ ನೋಡಿ, KS ಹೊಸ ನೇಮಕಾತಿ ಶುರು. 384 ಪೋಸ್ಟ್ ಹಗರಣವನ್ನು ಮುಚ್ಚಿ ಹಾಕಲು 319 ಪೋಸ್ಟ್ ಮತ್ತೊಂದು ಹೊಸ ನೋಟಿಫಿಕೇಷನ್ ತಂದಿದೆ. ಅದರ ಕೆಳಗಡೆ ಇನ್ನೊಂದು ವೆರಿ ಇಂಪಾರ್ಟೆಂಟು ಒಂದು ಅಬ್ಸರ್ವೇಷನ್ ಮಾಡಬೇಕಾಗಿರೋದು, ನ್ಯಾಯ ಎಲ್ಲಿದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ನೋಡಿ ಸ್ಪರ್ಧಾರ್ಥಿಗಳೇ, 384 ಪೋಸ್ಟು ಹುದ್ದೆಗಳಿಗೆ ನಾವೆಲ್ಲ ಏನು ಪ್ರಿಲಿಮ್ಸನ್ನು ಬರೆದಿದ್ದೀವಿ. ಪ್ರಿಲಿಮ್ಸಲ್ಲಿ ಮೊದಲ ಬಾರಿಗೆ ಏನು ಕನ್ನಡ ಲೋಪದೋಷ ಇದೆ ಅಂತ ಹೇಳ್ಬಿಟ್ಟು ಒಂದು ಫ್ರೀಡಮ್ ಪಾರ್ಕಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಂಡ್ವಿ ಸ್ಪರ್ಧಾರ್ಥಿಗಳೇ. ಅದಕ್ಕೆ ರಾಜ್ಯ ಸರ್ಕಾರ ಮಣಿದು ಅಂದಿನ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಸಾಹೇಬರು ಏನು ರೀನೋಟಿಫಿಕೇಷನ್ ಮಾಡಿ ಅಂತ ಏನು ಆರ್ಡರ್ ಮಾಡಿದ್ರು. ಅದೇ ಕುರಿತು ರೀನೋಟಿಫಿಕೇಷನ್ ಆಯಿತು, ಅಂದರೆ ಎಕ್ಸಾಮ್ ಆಯಿತು. ಎಕ್ಸಾಮಲ್ಲಿ ಮತ್ತೆ ಪುನಃ ಕನ್ನಡ ಲೋಪದೋಷ ಇದೆ ಅಂತ ಹೇಳಿ ಸಾಕಷ್ಟು ಹೋರಾಟಗಳಾಯಿತು. ಅದರಲ್ಲಿ ಏನಪ್ಪ ಅಂದರೆ ಯಾರೆಲ್ಲ ಪ್ರಿಲಿಮ್ಸ್ ಕ್ವಾಲಿಫೈ ಆಗಿಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಒಂದಿಷ್ಟು ಜನ ಹೈಕೋರ್ಟಿಗೆ ರಿಟ್ ಹಾಕ್ಕೊಳ್ತಾರೆ. ಈಗ ನಾವು ಬರೆದಿರುವಂಥ ಕೇಸ್ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಕನ್ನಡ ಲೋಪದೋಷ ಇದೆ, ಆ ಕಾರಣದಿಂದ ನಮಗೆ ಏನು ಮಾಡಬೇಕಂದ್ರೆ ನೀವು ಅವಕಾಶ ಮಾಡಿಕೊಡ್ಬೇಕು ಮತ್ತು ಮೇನ್ಸ್ ಬರೆಯೋದಕ್ಕೆ. ಯಾಕಂದರೆ ಇಷ್ಟೊಂದು ನಾವು ಪ್ರೂಫ್ ಕೊಟ್ಟು ಅವರು ಮೇನ್ಸ್ ಬರೆಯೋದಕ್ಕೆ ಎಲಿಜಿಬಲ್ ಆದರು. ಇದೊಂದು ಕಡೆಯಲ್ಲಿ ಸ್ಪರ್ಧಾರ್ಥಿಗಳೇ. ಈಗ ಏನು ಇಷ್ಟು ಜನ ಇದ್ರಲ್ವಾ, ಅಷ್ಟು ಜನ ಮೇನ್ಸ್ ಬರೆದ್ರು. ಏನು ರಿಟ್ ಯಾರೆಲ್ಲ ಹಾಕ್ಕೊಂಡಿದ್ರು ಅವರು ಮೇನ್ಸ್ ಬರೆದ್ರು. ಇನ್ನು ಕೆಲವೊಂದು ಇಷ್ಟು ಜನ ಮೇನ್ಸ್ ಕ್ವಾಲಿಫೈ ಆದರು. ಅವರು ಏನು ಕೆಲವೊಂದು ಏನು ಕಾನೂನು ಕಟ್ಟಳೆಗಳಿಗೆ ನೀವು ಒಳಪಡ್ತೀರಿ ಅಂತ ಹೇಳಿ ಅದನ್ನು ಗುಪ್ತವಾಗಿ ಇಟ್ಟಿದ್ದಾರೆ ಸ್ಪರ್ಧಾರ್ಥಿಗಳು. ಅದು ಸೆಕೆಂಡ್ರಿ. ಬಟ್ ನಾನೇನಪ್ಪ ಹೇಳ್ತೀನಿ ಅಂದರೆ, ಯಾರೆಲ್ಲ ರಿಟ್ ಹಾಕ್ಕೊಂಡಿದ್ರು ಅವರೆಲ್ಲ ತುಂಬ ಸಬಲರಾಗಿದ್ದರು, ಆರ್ಥಿಕವಾಗಿ ಸದೃಢರಾಗಿದ್ದರು. ಇನ್ನು ಎಲ್ಲೋ ಕರ್ನಾಟಕದ ಮೂಲೆಯಲ್ಲಿರುವ ಅಥವಾ ಶಿರಭಾಗದಲ್ಲಿರುವ ಬೀದರ್ ಆಗಿರ್ಬೋದು, ಮತ್ತು ನಮ್ಮ ಕೋಲಾರ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಗುಲ್ಬರ್ಗ, ವಿಜಯಪುರ, ಇಲ್ಲಿನ ಆರ್ಥಿಕವಾಗಿ ಹಿಂದುಳಿದಂಥ ಸ್ಪರ್ಧಾರ್ಥಿಗಳು ರಿಟ್ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಅವರಲ್ಲೂ ರಿಟ್ ಹಾಕ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವರೇನು ಸ್ಟಡಿಯಲ್ಲಿ ಹಿಂದುಳಿದಿಲ್ಲ ಏನು ನಾನು ಸ್ಪರ್ಧಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಇದು ಹೈಕೋರ್ಟಲ್ಲಿ ತೀರ್ಪು ಕೊಟ್ಟಾಗ ಏನಾಯ್ತು ಅಂದರೆ, ಯಾರೆಲ್ಲ ರಿಟ್ ಹಾಕ್ಕೊಂಡಿದ್ರು ಅವರು ಎಲಿಜಿಬಲ್ ಆದರು. ಇನ್ನು ಉಳಿದ ನಂತರ ಯಾರು ರಿಟ್ ಹಾಕ್ಕೊಂಡಿಲ್ಲ ಅವರಿಗೆ ನ್ಯಾಯದಾನ ಸಿಗಲಿಲ್ಲ ಅವರಿಗೆ. ಆ ಕಾರಣದಿಂದ ಎಲ್ಲರೂ ಇದರಿಂದ ವಂಚಿತರಾಗಿದ್ದಾರೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಎಲ್ಲ ಏನು ಈ ನೋಟಿಫಿಕೇಷನ್ 384 ಪೋಸ್ಟ್ ಏನು ನೋಟಿಫಿಕೇಷನ್ ಇತ್ತೆಲ್ಲ ಅದರಲ್ಲಿ ವಂಚಿತರಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ಪರ್ಧಾರ್ಥಿಗಳೇ, ಈಗ ಇವತ್ತು ಏನು ಹೊಸದಾಗಿ ನೋಟಿಫಿಕೇಷನ್ ಆಗಿದೆಯಲ್ಲ 31/7/2026 ಏನಪ್ಪ ಅಂದರೆ ಟೋಟಲ್ 319 ಪೋಸ್ಟ್ ಖಾಲಾಗಿದೆ. ಅದರಲ್ಲಿ ಗ್ರೂಪ್ ಎ ಬಂದು 117 ಇದೆ, ಗ್ರೂಪ್ ಬಿ ಬಂದು 202 ಇದೆ. ಟೋಟಲ್ ಎಷ್ಟಪ್ಪ ಅಂದರೆ 319 ಪೋಸ್ಟ್ ಖಾಲಾಗಿದೆ. ಬಟ್ ನನ್ನ ಏನು ಕಂಟೆಸ್ಟ್ ಏನಂದರೆ, ಸ್ಪರ್ಧಾರ್ಥಿಗಳಿಗೆ ಮನವರಿಕೆ ಮಾಡ್ತಾ ಇದ್ದೀನಿ, ಈಗ ಯಾವುದೇ ಒಂದು ನೋಟಿಫಿಕೇಷನನ್ನು ಅದು ಕಂಪ್ಲೀಟ್ ಆಗದೆ ಮತ್ತೊಂದು ನೋಟಿಫಿಕೇಷನ್ ಹೊರಡಿಸೋ ಹಾಗಿಲ್ಲ. ಈಗ ನೋಡಿ, ಹೈಕೋರ್ಟಲ್ಲಿ ರಿಟ್ ಪೆಂಡಿಂಗ್ ಇದ್ದರು. ಇದು ಈಗ 384 ಪೋಸ್ಟ್ ಬಂದು 56% ರಿಸರ್ವೇಷನ್ಗೆ ಇದು ನೋಟಿಫಿಕೇಷನ್ ಹೊರಡಿಸಿದ್ದು. ಇದನ್ನು ಯಾವ ರೀತಿ ಮಾಡಿದ್ದಾರೆ, ಈಗ ಹೈಕೋರ್ಟ್ ಡೈರೆಕ್ಷನ್ ಏನು ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ 50% ರಿಸರ್ವೇಷನನ್ನು ಮೀರಬಾರ್ದು ಅಂತ ಹೇಳಿದ್ದಾರೆ. ಬಟ್ ಆದರೂ ಅವರು ನೋಟಿಫಿಕೇಷನ್ ಹೊರಡಿಸಿದ್ದು ಮಾತ್ರ 56% ರಿಸರ್ವೇಷನ್ಗೆ. ಇದರಲ್ಲಿ ಏನಾಗಿದೆ ಅಂದರೆ, ಈಗ ಹೈಕೋರ್ಟಲ್ಲಿ ರಿಟ್ ಹಾಕ್ಕೊಂಡಿದ್ದಾರೆ. ಒಂದು ನ್ಯಾಯಾಲಯದಲ್ಲಿ ಯಾವುದೇ ಒಂದು ಕೇಸು ದಾಖಲಾದಾಗ ಅದಕ್ಕೆ ಸ್ಟೇ ಇರುತ್ತೆ. ಯಾವುದೇ ರೀತಿ ಅದರ ಕೆಲಸ ಕಾರ್ಯಗಳನ್ನು ನಿಲ್ಲಿಸಬೇಕು, ಸ್ಥಗಿತಗೊಳಿಸಬೇಕು. ಇವರೇನು ಮಾಡಿದ್ರು, ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಏನು ಮಾಡಿದ್ರು ಅಂದರೆ KPSC ಮೆರಿಟ್ ಲಿಸ್ಟ್ ಬಿಟ್ಟರು. ಮೆರಿಟ್ ಲಿಸ್ಟ್ ಬಿಟ್ಟಾದಮೇಲೆ ಇಂಟರ್ವ್ಯೂನ ಕಂಡಕ್ಟ್ ಮಾಡಿ ಏನು ಮಾಡಿದ್ರು, ಈಗ ತುರಾತುರಿಯಲ್ಲಿ ನಿಂತಿದೆ. 384 ಪೋಸ್ಟ್ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ. ಅಲ್ಲಿ ಏನಾಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಈ ರೀಸೆಂಟಾಗಿ ನಡೆದಿದ್ದು, ಈಗ ಶಿವಶಂಕರಪ್ಪ ಸಾಹುಕರ್
ಅವರ ಮಕ್ಕಳು ಇಬ್ಬರು ಏನು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರಲ್ಲಿ 2 ಹುದ್ದೆಯನ್ನು ಪಡ್ಕೊಂಡ್ರು. ಅವ್ರದ್ದು ಇನ್ಕಮ್ ಎಷ್ಟು ತೋರಿಸಿದ್ದಾರೆ ಅಂದರೆ ಬರೀ 40,000 ತೋರಿಸಿದ್ದಾರೆ ಸ್ಪರ್ಧಾರ್ಥಿಗಳೇ. ಅವ್ರದ್ದು ತಿಂಗಳ ಎಕ್ಸ್ಪೆನ್ಸಸ್ಸೇ 2 ರಿಂದ 3 ಲಕ್ಷ ಇರೋರು ಅವರು ವಾರ್ಷಿಕವಾಗಿ 40,000ವನ್ನು ತೋರಿಸಿದ್ದಾರೆ. ಅದೆಂದಿರಲಿ, ಇದರಲ್ಲಿ ಸಾಕಷ್ಟು ಈಗ 384 ಪೋಸ್ಟ್ಗಳೇನಿದೆಯಲ್ಲ, ಇದರಲ್ಲಿ ಸಾಕಷ್ಟು ಹಗರಣಗಳು ನಡೆದಿದೆ. ಇದನ್ನು ಕೋಟಿಗಟ್ಟಲೆ ಮಾರ್ಕೊಂಡಿದ್ದಾರೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಈಗ ನೀವು ಧ್ವನಿ ಎತ್ತಬೇಕು. ಯಾವ ರೀತಿ ಧ್ವನಿ ಎತ್ತಬೇಕಂದ್ರೆ, ಈಗ 319 ಪೋಸ್ಟು ಕಾಲಾಗಿದೆ. ಓಕೆನಾ? 319 ಪೋಸ್ಟನ್ನು ಯಾವುದೇ ಕಾರಣಕ್ಕೂ 384 ಪೋಸ್ಟು ಇತ್ಯರ್ಥವಾಗದೆ ಇದಕ್ಕೆ ಯಾವುದೇ ರೀತಿಯನ್ನು ನೀವು ಸಪೋರ್ಟ್ ಮಾಡಬಾರ್ದು. ಇವನ್ ನಾನು ಆಸ್ಪಿರೆಂಟೇ ಇದ್ದೀನಿ, ನಾನು KS ಆಸ್ಪಿರೆಂಟ್, UPSC ಆಸ್ಪಿರೆಂಟ್ ನಾನು ಇದ್ದೀನಿ. ನಾನು ಇದ್ರ ಬಗ್ಗೆ ಧ್ವನಿ ಎತ್ತುತ್ತೀನಿ. ಯಾಕಂದರೆ ಇದಕ್ಕೆ ಹೋರಾಟ ಮಾಡಿದ್ದೀನಿ ನಾನು. ಸೆಕೆಂಡಕ್ಕೆ ನಾನು ಎಲಿಜಿಬಲ್ ಆಗಲಿಲ್ಲ, ಬಟ್ ನನಗೆ ಗೊತ್ತಾಯಿತು ಇದಕ್ಕೆ ನಾನು ಎಲಿಜಿಬಲ್ ಇಲ್ಲ ಅಂತ. ಈಗ ಮುಂಬರುವ ನೋಟಿಫಿಕೇಷನ್ನು ತುಂಬ ಪಾರದರ್ಶಕತೆ ಅಂತ ನಡೀಲಿ ಅಂತ ನಮ್ಮ ಆಶಯ ಆಗಿದೆ. ಯಾಕೆ ಅಂದರೆ ಸಾಕಷ್ಟು ಅಭ್ಯರ್ಥಿಗಳು ನಾವು KS ಆಗಲೇಬೇಕು ಅಂತ ಕನಸು ಕಂಡಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದ್ದಾರೆ. ಆ ಕಾರಣದಿಂದ 384 ಪೋಸ್ಟು ಇದು ಇತ್ಯರ್ಥ ಆಗದೆ ಇದಕ್ಕೆ ನಾವು ಧ್ವನಿ ಎತ್ತಬೇಕು. ಇದನ್ನು ತಾತ್ಕಾಲಿಕವಾಗಿ ತಡೆಯಲ್ಲಿ ಇಡಬೇಕು. ಮತ್ತು ಇದರಲ್ಲಿ ಏನಪ್ಪ ಅಂದರೆ, ಈಗ ಇದು KPSC ಎಕ್ಸಾಮಾಗಿ ಕಂಡಕ್ಟ್ ಮಾಡ್ತಿದೆ. ಯಾಕಂದರೆ ಸಾಕಷ್ಟು ಹಣವನ್ನು ಗಳಿಕೆ ಮಾಡೋದಕ್ಕೆ ಇದು ಒಂದು ಆಪರ್ಚುನಿಟಿ ಅವರಿಗೆ. ಯಾರು ಅಲ್ಲಿ ಅಧಿಕಾರಿಗಳಿರ್ತಾರಲ್ವ, ಅಲ್ಲಿ ಸದಸ್ಯರಾಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಎಲ್ಲರೂ ಇದರಲ್ಲಿ ಸಾಕಷ್ಟು ಹಣ ಗಳಿಕೆ ಮಾಡೋದಕ್ಕೆ ಇನ್ನೊಂದು ಸ್ಕೀಮ್ ತಂದಿದ್ದಾರೆ ಸ್ಪರ್ಧಾರ್ಥಿಗಳು ಅನ್ನೋದು ನನ್ನ ಭಾಷ್ಯವಾಗ್ತಾ ಇದೆ. ನಿಮ್ಮ ಅನಿಸಿಕೆ ಏನಿದೆ ನನಗೆ ಗೊತ್ತಿಲ್ಲ. ಮತ್ತು ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು KPSC ಕಂಡಕ್ಟ್ ಮಾಡ್ತಿದೆ. ನಾನು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೇಳಿದಾಗ ಗ್ರೂಪ್ A ಮತ್ತು ಗ್ರೂಪ್ B ಎಕ್ಸಾಮನ್ನು KPSC ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿದ್ರು. ಆಗಿದ್ದರೆ ಈಗ ಒಂದು ಸೆಕ್ಷನ್ ಆಫೀಸರ್ ಕಾಲಾಗಿದೆ. LLB ಸ್ಟೂಡೆಂಟ್ಸ್ಗೆ ಸೆಕ್ಷನ್ ಆಫೀಸರ್ ಕಾಲಾಗಿದೆ. ಅದು ಗ್ರೂಪ್ B ಪೋಸ್ಟು ಸ್ಪರ್ಧಾರ್ಥಿಗಳೇ. ಆಗಿದ್ದರೆ ಮತ್ತು KA ಕೊಟ್ಟಿದ್ದಾರೆ. ಯಾಕೆ KA ಕೊಟ್ಟಿದ್ದಾರೆ? ಅದೇ ರೀತಿ ಈಗೇನು ಎಲ್ಲ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ, KA ಕಂಡಕ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಕೆಲವೊಂದು ಸ್ಪರ್ಧಾರ್ಥಿಗಳಲ್ಲಿ ಒಂದು ಆಶಾಭಾವನೆ ಇದೆ. ಏನಪ್ಪ, KA ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಕಂಪಲ್ಸರಿ ಯಾವುದೇ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಮಣಿಯದೆ ಪಾರದರ್ಶಕತೆಯಿಂದ ನಡೆಯುತ್ತೆ ಅಂತ. ಆ ಕಾರಣದಿಂದ ಈ KASನ್ನು KA ಕೊಟ್ಟು ನಡೆಸಬೇಕು ಅಂತ ಎಲ್ಲರಲ್ಲೂ ನಾನು ಕಳಕಳಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳು ಇದಕ್ಕೆ ಸಪೋರ್ಟಿವ್ ಮಾಡಿ. ಮತ್ತು ಇನ್ನೊಂದು ಸ್ಪರ್ಧಾರ್ಥಿಗಳೇ, ಈಗ 384 ಪೋಸ್ಟು KS ನೋಟಿಫಿಕೇಷನ್ಗೆ ಯಾರೆಲ್ಲ ಸ್ಪರ್ಧಾರ್ಥಿಗಳ ಲೀಡರ್ಸ್ ಅಂತ ಪ್ರತಿಬಿಂಬಿಸ್ಕೊಂಡಿದ್ರಲ್ಲ, ಯಾರೂ ಈಗ ಧ್ವನಿ ಎತ್ತುತ್ತಾ ಇಲ್ಲ. ನನಗೆ ಸಾಕಷ್ಟು ಮಾಹಿತಿ ಬಂದಿದೆ. ಯಾರು ಲೀಡರ್ಸ್ ಅನ್ಸ್ಕೊಂಡು ಮುಂದಾಳತ್ವವನ್ನು ವಹಿಸ್ಕೊಂಡು ಬಂದಿದ್ರಲ್ವ, ಈಗ ಯಾರೂ ಆ ರೀತಿ ಎತ್ತಿಲ್ಲ. ಅವರು ಬೇಳೆಕಾಳು ಬೇಯಿಸ್ಕೋಬೇಕಾಗಿತ್ತು, ಬೇಯಿಸ್ಕೊಂಡಿದ್ದಾರೆ ಅಷ್ಟೇ ಸ್ಪರ್ಧಾರ್ಥಿಗಳೇ. ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈಗ ನೋಡಿ ಅರ್ಜಿ ಅಪ್ಲಿಕೇಶನ್ ನಾಳೆಯಿಂದನೇ ಆಗ್ತಾಯಿದೆ. 1/8/2026 ಮತ್ತು 31/8/2026ಗೆ ಎಂಡ್ ಆಗುತ್ತೆ. 15/11/2026 ಪೂರ್ವಭಾವಿ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ, ತಾತ್ಕಾಲಿಕ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಪರ್ಟಿಕ್ಯುಲರ್ ಆಗಿ ಅಲ್ಲೇ ಆಗುತ್ತೆ, 15/11/2026ನೇ ತಾರೀಕೆ ಆಗುತ್ತೆ ಅನ್ನೋದು ತಾತ್ಕಾಲಿಕವಾಗಿದೆ. ಅದು ನಿಗದಿತವಾಗಿ ಕ್ಯಾಲೆಂಡರಲ್ಲಿ ಅವ್ರು ಪಕ್ಕಾ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ನೋಡೋಣ. ಅದೇ ರೀತಿ ಏನಪ್ಪ ಅಂದರೆ, ಇಲ್ಲಿ ಫೀಸ್ ರಿಲೇಟೆಡ್ ಸ್ವಲ್ಪ ಮಾತಾಡೋದಿದೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ಫೀಸ್ ಬಗ್ಗೆ ಮಾತಾಡ್ತೀನಿ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಶುಲ್ಕದ ರಿಲೇಟೆಡು ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ GMಗೆ 600 ರೂಪಾಯಿ ಇಟ್ಟಿದ್ದಾರೆ. ಪ್ರವರ್ಗ A, ಪ್ರವರ್ಗ 2B ಮತ್ತು 3B ಈ ರೀತಿ ಏನೆಲ್ಲ ಇದೆಯಲ್ಲ ಕ್ಯಾಟಗರಿಗೆ 300 ರೂಪಾಯಿ ಇಟ್ಟಿದ್ದಾರೆ. ಮಾಜಿ ಸೈನಿಕರಿಗೆ ಅಂದರೆ ಎಕ್ಸ್-ಆರ್ಮಿ ಪರ್ಸನ್ಗಳಿಗೆ 50 ರೂಪಾಯಿ ಮತ್ತು SC ST ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲರಿಗೆ ಶುಲ್ಕ ವಿನಾಯಿತಿ ಅಂತ ಇಟ್ಟಿದ್ದಾರೆ. ನೋಡಿ ಸ್ಪರ್ಧಾರ್ಥಿಗಳೇ, ಇದನ್ನು KAಯಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು. ಈಗೇನು KPSCಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಏನಿದೆಯಲ್ಲ ಪ್ರವರ್ಗ A, 2B, 3A ಇದೆಯಲ್ಲ, ಇದಕ್ಕೆ 300 ರೂಪಾಯಿ. KAಯಲ್ಲೂ ಅದೇ ರೀತಿ ಮೆನ್ಷನ್ ಮಾಡಬೇಕು. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅಲ್ಲೂ ವಿನಾಯಿತಿ ಕೊಡಬೇಕು. ಜೊತೆಗೆ ಏನಪ್ಪ ಅಂದರೆ, ಯಾವುದೇ ಒಂದು ಅಭ್ಯರ್ಥಿ ಕ್ವಾಲಿಫೈ ಆಗಿಲ್ಲ, ಇನ್ ಕೇಸ್ ಕ್ವಾಲಿಫೈ ಆಗಿಲ್ಲ ಅಂದ ಪಕ್ಷದಲ್ಲಿ ಅವನು ಶುಲ್ಕವನ್ನು ಮತ್ತೆ ರಿಟರ್ನ್ ಅಭ್ಯರ್ಥಿಗಳಿಗೆ ಕೊಡಬೇಕು. ಈಗ ಏನಾಗಿದೆ ಅಂದರೆ ನೋಡಿ, ಸಾಲು ನೋಟಿಫಿಕೇಷನ್ ಆಗಿದೆ. ಯಾವುದು ಸಿವಿಲ್ PC ಆಗಿದೆ, ಮತ್ತು ಯಾವುದು ಕಾರ್ ಆಗಿದೆ, DR ಆಗಿದೆ, ಮತ್ತು ಬೇರೆ ನೋಟಿಫಿಕೇಷನ್ ಆಗಿದೆ ಸ್ಪರ್ಧಾರ್ಥಿಗಳಿಗೆ. ಅವ್ರು ಏನು ಮಾಡಬೇಕಂದ್ರೆ, ಒಂದು ಸರಿ ನೋಟಿಫಿಕೇಷನ್ಗೆ
ಫುಲ್ಲು ಫೀಸನ್ನು ಕಟ್ಟಬೇಕಂದ್ರೆ ಅಷ್ಟು ಪೋಸ್ಟ್ಗಳಿಗೆ ವಿ ಎ ಆಗಿರ್ಬೋದು ಪ್ರತಿಯೊಂದಕ್ಕೂ ಅಪ್ಲೈ ಮಾಡಬೇಕಾದ್ರೆ 5,000 ಮಿನಿಮಮ್ 5,250 ರೂಪಾಯಿಯನ್ನು ಬೇರ್ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಈಗ ನೀವು ಏನು ಇಲ್ಲೇನು KPSCಯಲ್ಲಿ ಏನು ಶುಲ್ಕವನ್ನು ಕೊಟ್ಟಿದ್ದೀರಲ್ಲ, ಅದೇ ರೀತಿ ಶುಲ್ಕವನ್ನು ವಿನಾಯಿತಿ ಕೊಡಬೇಕು. ಇಲ್ಲಿ ಯಾವ ರೀತಿ ಕನ್ಸಿಡರ್ ಮಾಡಿದ್ದೀರೋ ಅದೇ ರೀತಿ KA ದಲ್ಲೂ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಸಾಕಷ್ಟು ಸ್ಪರ್ಧಾರ್ಥಿಗಳು ಧ್ವನಿ ಎತ್ತಬೇಕು. ನಿಮ್ಮ ವಿದ್ಯಾರ್ಥಿ ಮುಖಂಡರಿಗೆ ಹೇಳಿ ಆದಷ್ಟು ಬೇಗನೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ. ಇಲ್ಲಾಂದರೆ ಇದು ದೊಡ್ಡ ಹಗರಣವಾಗುವ ಎಲ್ಲ ಸಾಧ್ಯತೆ ಇದೆ. ಯಾಕೆ ನಾನು ಇವತ್ತು ಟಾಪಿಕ್ ಇದನ್ನು ತೊಗೊಂಬಂದಿದ್ದೀನಿ ಅಂದರೆ, ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗಿದೆ. ಯಾಕಂದರೆ ನಾನು ಕನ್ನಡ ಮೀಡಿಯಮ್ ವಿದ್ಯಾರ್ಥಿನೇ. ಆ ಕಾರಣದಿಂದ ನನಗೇನೋ ಈಗ ಕೆಲಸ ಇದೆ, ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಅದಾದರೆ ಆಯಿತು, ಹೋದರೆ ಹೋಯಿತು. ಬಟ್ ಇನ್ನುಳಿದಂತಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗಿದೆ. ಆ ಕಾರಣದಿಂದ ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಅಂತ ಹೇಳ್ತಾ, ಏನೇ ಕ್ವೈರೀಸ್ ಇದ್ದರೂ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, 9900092915ಗೆ ಕರೆ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.